ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತಡವಾಗಿದ್ದಲ್ಲಿ ಕ್ಷಮೆ ಇರಲಿ. ಮೊದಲನೇ ಚಿತ್ರದಿಂದನೂ ಇಲ್ಲಿವರೆಗೂ ನೀವು ತೋರಿಸ್ತಾ ಬರ್ತಿರುವಂತ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಇದು ಹಯಗ್ರೀವ ನನ್ನ 5ನೇ ಚಿತ್ರ. ಸೊ ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಇಲ್ಲಿವರೆಗೂ ನಾವು ನಮ್ಮನ್ನ ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಮುಖಾಂತರ ನಾವು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೀವಿ ಅನ್ನೋ ನಮ್ಗೆ ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನೀವೇ. ಸೊ ಅದಕ್ಕೆ ಮೊದಲನೇ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಹಯಗ್ರೀವ ನಮ್ಮ ಮಂಜು ಸರ್ ಸಿನಿಮಾ ಮಾಡ್ಬೇಕು, ಇದು ಈ ಕತೆ ಕೇಳಿ ನೋಡು ಅಂತ ನಂಗೆ ಫೋನ್ ಮಾಡಿ ಹೇಳಿದ್ರು. ಸೊ ಇವ್ರಿಗೂ ನಮ್ಮ ಹೊಸ ನಿರ್ದೇಶಕರು. ಸೊ ಕತೆ ಕೇಳಿದಾಗ ನನ್ಗೆ ವಿಭಿನ್ನವಾಗಿದೆ, ಪೊಲೀಸ್ ಕಾಪ್ ಬೇರೆ ಅಲ್ವಾ, ಸೊ ಇದಕ್ಕೊಂಚೂರು ಮೆಚುರಿಟಿ ಬೇಕು ಕ್ಯಾರೆಕ್ಟರ್ ಮಾಡಕ್ಕೆ ಅಂದಾಗ, ಇಲ್ಲ ಸರ್ ನೀವು ಒಂದ್ಸತಿ ಕತೆ ಕೇಳಿ ನರೇಶನ್ ಆದ್ರು. ನಾನು ಮಂಜು ಸರ್ಗೆ ಹೇಳಿದೆ, ಸರ್ ಇದೊಂಚೂರು ಆಗಲ್ವಾ, ತೂಕ ಇದೆ, ಇನ್ನ ವೇಟೇಜ್ ಇದೆ ಕ್ಯಾರೆಕ್ಟರ್ ಅಂತ. ಇಲ್ಲ ಇದನ್ನ ಫಸ್ಟ್ ಫುಲ್ ನರೇಶನ್ ಮಾಡ್ಲಿದ್ರು, ಆಮೇಲೆ ನಿನ್ನ ಡಿಸೈಡ್ ಮಾಡೋರು. ಸೊ ಸರಿ ಆಯ್ತು, ನರೇಶನ್ ಫುಲ್ ಕೇಳದ್ಮೇಲೆ ಗೊತ್ತಾಯ್ತು ಇದೊಂದು ಡ್ಯುಯಲ್ ಶೇಡ್ ಇರೋ ಕ್ಯಾರೆಕ್ಟರ್. ಆಮೇಲೆ ಹಯಗ್ರೀವ ಅಂದಿದ ತಕ್ಷಣ ಲೈಕ್ ಕಂಪ್ಲೀಟ್ ಮೈಥಾಲಜಿಗಂತೂ ಹೋಗಲ್ಲ, ಆಗಿನ ಪುರಾತನದಲ್ಲಿರುವಂತ ಆ ಒಂದು ಅಂಶನ ಎತ್ಕೊಂಡು ಇವತ್ತಿನ ಈ ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿ ಸ್ವಲ್ಪ ಇವತ್ತು ಪ್ರಸ್ತುತ ನಮ್ಮ ಸೊಸೈಟಿಲಿ ನಡೆಯುವಂತ ಕೆಲವು ಘಟನೆಗಳನ್ನ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನ ವಿಜುವಲೈಸೇಷನ್ ಅಲ್ಲಿ ನೋಡಿಲ್ಲ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ. ಸೊ ಅದನ್ನ ಬೇರೆ ರೀತಿ ಹೇಳಕ್ ಹೊರಟಿದ್ದಾರೆ ನಿರ್ದೇಶಕರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕತೆ ಹೇಳೋದ್ರಲ್ಲಿ ಕೆಲವರು ಚೆನ್ನಾಗಿರ್ತಾರೆ, ಎಕ್ಸಿಕ್ಯೂಷನ್ ಅಲ್ಲಿ ಫೇಲ್ ಆಗ್ತಾರೆ. ಬಟ್ ಇಲ್ಲ, ನಮ್ ರಘು ಅವರು ತುಂಬಾ ಅದ್ಭುತವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ಅದ್ರ ತಕ್ಕನಂಗೆ ನಮ್ಮ ಮಂಜು ಸರ್ ಸಿನಿಮಾಗೆ ಏನ್ ಬೇಕೋ ಎಲ್ಲೂ ಕುಂದು ಕೊರತೆ ಇದ್ದಂಗೆ 1:10 ಖುಷಿಯಾಗಿ ಮಾಡ್ರಪ್ಪ ನೀವು, ನನ್ ಕಂಟೆಂಟ್ ಬೇಕು. ಯಾಕಂದ್ರೆ ಅವ್ರು ಈಸ್ ಅ ಪ್ಯಾಷನೇಟ್ ಸಿನಿಮಾ ಲವರ್, ತುಂಬಾ ಸಿನಿಮಾ ನೋಡ್ತಾರವ್ರು ಯಾವಾಗ್ಲೂ. ಸೊ ಅದರಿಂದ ತುಂಬಾ ಅದ್ಭುತವಾಗಿ ಆ ಕತೆಗೆ ಏನ್ ಬೇಕೋ ಅದನ್ನ ನೆರವೇರಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ ಸಂಜನಾ ಅವರು ಈಸ್ ಅ ವೆರಿ ಗುಡ್ ಕೋ ಸ್ಟಾರ್ ಟು ವರ್ಕ್ ವಿತ್. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಐಶ್ವರ್ಯನ ಕ್ಯಾರೆಕ್ಟರ್. ಹಾಗೆ ನಮ್ ಜುಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ಆಗಿರ್ಬೋದು, ನಮ್ ಗಿರಿ ಸರ್ ಎಸ್ಪೆಷಲಿ DOP ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಇಡೀ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ತಾರಾಗಣ ಇದೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ ಗಳಿದ್ದಾರೆ. ಅವ್ರಿಗೂ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನಮ್ಮ ಎಕ್ಸಿಕ್ಯೂಟಿವ್ ಸರ್ ಮಹೇಶ್ ಸರ್, ಹಾಗೆ ನಮ್ಮ ಮದಗಜ ಮಹೇಶ್ ಅವರು ತುಂಬಾ ದೊಡ್ಡ ಪಾತ್ರ ವಹಿಸಿದ್ದಾರೆ ನಮ್ಮ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ಸೊ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಇನ್ನ ಸಿನಿಮಾ ನೋಡಿಲ್ಲ, ನೋಡ್ತಾರೆ ಸರ್, ರಿಲೀಸ್ ಆದ್ಮೇಲೆ ತೋರಿಸ್ತೀನಿ ಸರ್. ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್ ಬರುತ್ತೆ ಸರ್, ಒಂದು ಕಾಪ್, ಇನ್ನೊಂದು ಬೇರೆ ತರ ಇದೆ. 22ನೇ ತಾರೀಕು ನಡೆಯೋದಾಗ ಇಲ್ಲ ಸರ್, ಆಕ್ಚುಲಿ ಅಣ್ಣನೇ ಕಳ್ಸಿಕೊಟ್ಟಿದ್ದ ಅಕ್ಕನ, ಹೋಗಿ ನೀವು ಟ್ರೈಲರ್ ರಿಲೀಸ್ ಮಾಡ್ಕೊಟ್ಪ ಅಂತ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗೂ ಯಾವ್ದಾದ್ರು ಒಂದು ರೂಪದಲ್ಲಿ ನನ್ಗೆ ಯಾವ್ದಾದ್ರು ಒಂದು ಇದ್ ಮಾಡ್ಕೊಡ್ತಾ ಇದ್ರು ಅಣ್ಣ. ಸೊ ಹೋಗಿ ಹೇಳಿದಾಗ ಅಣ್ಣ ಅವ್ರೇನ ಅಕ್ಕನಿಗೆ ಹೇಳಿದ್, ಹೋಗಿ ನೀನ್ ಮಾಡ್ಕೊಟ್ಬಾ ಅಂತ. ಅದಕ್ಕೆ ಅಕ್ಕ ಬಂದು. ಹೌದು, ಇಲ್ಲ ಸರ್, ಪಾಪ ಅವರು ತುಂಬಾ ಕಾದ್ರು. ಅವ್ರಿಗೂ ನಾನು ಹೇಳಿದ್, ನಾನೇ ತುಂಬಾ ಕಾಯಿಸಿದೆ ಆಕ್ಚುಲಿ ಮಂಜು ಸರ್ನ. ಬಟ್ ಆಮೇಲೆ ನನಗೇನ ಸರ್, ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಆಗಿದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದು ಏನೋ ಅಂತ. ಸೊ ಅದಕ್ಕೆ ಬೇಡ ಸರ್, ಮಾಡ್ಬಿಡೋಣ. ಸರಿ ಸರ್ ಆಯ್ತು ಅಂತ ಮಾಡೋಣ. ದರ್ಶನ ಇಲ್ಲ, ನಿನ್ ಸಿನಿಮಾ ಕೆಲಸ ನಿಲ್ಸ್ಬೇಡ, ಫಸ್ಟ್ ನಿನ್ ಸಿನಿಮಾ ಮುಗಿಸ, ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಸರ್. ಅನ್ಸುತ್ತೆ ಸರ್, ಅದೇ ಕೆಲವು ಸತಿ ಅನ್ಕೋತಾ ಇರ್ತೀವಿ ಯಾಕೆ ಹಿಂಗ್ ಆಡ್ತಾರೆ ಪೊಲೀಸರು ಅಂತ. ಬಟ್ ಅವಾಗ ಗೊತ್ತಾಯ್ತು ಒಂದ್ಸತಿ ಯೂನಿಫಾರ್ಮ್ ಹಾಕಿದ್ರೆ ಗೊತ್ತಾಗ, ಆಮೇಲೆ ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾ ನಾನು ಕಾಪ್ ಡ್ರೆಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸ್ ಅಲ್ಲಿ ಮಾತ್ರ ಕಾಪ್ ಡ್ರೆಸ್ ಅಲ್ಲಿ ಬರ್ತೀನಿ ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದ್ ಶೇಡ್ ಇದೆ ಅಂದ್ರಲ್ಲ, ಅದನ್ನ 27ನೇ ತಾರೀಕು ನೋಡಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.